ಎಲ್ಲರಿಗೂ ನಮಸ್ಕಾರ. ಹನುಮಂತನಿಗೆ ಕುಂಕುಮಾರ್ಚನೆಯನ್ನು ಏಕೆ ಮಾಡುತ್ತಾರೆ? ಅದರಿಂದ ಸಿಗುವ ಫಲವೇನು? ಈಗ ನಾವು ತಿಳಿದುಕೊಳ್ಳೋಣ. ರಾಮಭಕ್ತ ಹನುಮಂತನಿಗೆ ಜಯವಾಗಲಿ. ಪ್ರತಿಯೊಬ್ಬರೂ ರಾಮಭಕ್ತ ಹನುಮಂತನ ಚರ್ಚೆ ಮತ್ತು ಪ್ರಶಂಸೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಹನುಮಂತನಿಗೆ ಈ ವಿಷಯ ಗೊತ್ತಿರೋದಿಲ್ಲ. ಚಿಂತೆಯಿಂದ ಒಂದು ಕಡೆ ಕೂತಿರುತ್ತಾನೆ. ಹನುಮಂತನ ಮಿತ್ರ ಈ ಚಿಂತೆಗೆ ಕಾರಣವೇನು ಎಂದು ಕೇಳ್ತಾನೆ. ರಾಮಭಕ್ತ ಹನುಮಂತನ ಮುಖದಲ್ಲಿ ಚಿಂತೆ ಶೋಭೆಯನ್ನು ತರುವುದಿಲ್ಲ. ಹೌದು ಪ್ರಿಯ ಹನುಮಾನ್ ಎಂದು ಮತ್ತೊಬ್ಬ ಪ್ರಿಯ ಮಿತ್ರ ಹೇಳುತ್ತಾನೆ. ಪ್ರಭು ಶ್ರೀರಾಮರ ಸೇವೆ ಹಾಗೂ ಅವರ ಭಕ್ತಿ ಇದೇ ನನ್ನ ಜೀವನದ ಉದ್ದೇಶ. ಭಗವಾನ್ ಶ್ರೀರಾಮರ ಭಕ್ತಿಯಂತೂ ನಿನಗೆ ವರದಾನವಾಗಿ ಸಿಕ್ಕಿದೆ. ನಾನು ನನ್ನ ಭಕ್ತಿಯಿಂದ ಸಂತೃಪ್ತಗೊಂಡಿಲ್ಲ. ನಿನ್ನ ನಿಸ್ವಾರ್ಥವಾದ ಸೇವೆ ಶ್ರೀರಾಮರ ಚರಣದಲ್ಲಿ ಮೊದಲೇ ಸ್ವೀಕೃತವಾಗಿದೆ. ನನ್ನ ಇಚ್ಛೆ ಏನೆಂದರೆ ಪ್ರಭು ಶ್ರೀರಾಮರು ಯುಗ ಯುಗದವರೆಗೂ ಈ ಪೃಥ್ವಿಯಲ್ಲೇ ಇರಬೇಕು. ಅವರು ಹುಷಾರಾಗಿರಬೇಕು, ನಿರೋಗಿಯಾಗಿರಬೇಕು. ಅವರಿಗೆ ಆಯುವಿನ ಪ್ರಭಾವವೇ ಇರಬಾರದು. ಹನುಮಾನ್, ಇದೆಲ್ಲ ಹೇಗೆ ಸಾಧ್ಯ? ಹನುಮಂತ ಮತ್ತೆ ತನ್ನ ವಿಚಾರಗಳಲ್ಲಿ ಮುಳುಗೋಗಿ ಚಿಂತೆ ಮಾಡೋಕ್ಕೆ ಶುರು ಮಾಡ್ತಾನೆ. ಹನುಮಂತನ ಈ ಚಿಂತೆ ಶ್ರೀರಾಮ ಮತ್ತು ಸೀತೆಯವರೆಗೂ ತಲುಪುತ್ತದೆ. ಪ್ರಭು ಹನುಮಂತನ ಈ ಚಿಂತೆ ಎಲ್ಲರನ್ನೂ ಚಿಂತೆಗೊಳಗಾಗುವ ಹಾಗೆ ಮಾಡಿದೆ. ಹೌದು ದೇವಿ, ಅಯೋಧ್ಯೆಯಲ್ಲಿ ಇತ್ತೀಚೆಗೆ ಇದೇ ಚರ್ಚೆ ನಡೆಯುತ್ತಿದೆ. ನೀವು ಹನುಮಂತನನ್ನು ನಿಮ್ಮ ಹತ್ತಿರ ಕರೆದು ಈ ಸಮಸ್ಯೆಗೆ ಉತ್ತರವನ್ನು ಏಕೆ ಕೊಡಬಾರದು? ಸೀತೆಯೇ, ಈ ಕಾರ್ಯವನ್ನು ನೀವು ಕೂಡ ಮಾಡಬಹುದು. ಹನುಮಾನ್ ನಿಮಗೆ ಪುತ್ರ ಸಮಾನ ಅಲ್ಲವೇ? ಹನುಮಂತನಿಗೆ ಸಮಾಧಾನ ಮಾಡಿ ಅರ್ಥ ಮಾಡಿಸುವುದಕ್ಕೆ ಪ್ರಯತ್ನ ಪಡುತ್ತೇನೆ. ಆದರೆ ಈ ನಿಮ್ಮ ಮಗುಳಿಗೆ ಯಾವುದೋ ಒಂದು ರಹಸ್ಯವನ್ನು ತಿಳಿಸ್ತಾ ಇದೆಯಲ್ಲ. ನೀವು ಖಂಡಿತ ಯಾವುದೋ ಲೀಲೆ ಮಾಡೋರಿದ್ದೀರ. ಹನುಮಂತ ಧರ್ಮಶಾಸ್ತ್ರವನ್ನು ಓದೋದಕ್ಕೆ ಶುರು ಮಾಡುತ್ತಾನೆ. ಆ ಎಲ್ಲ ಶಾಸ್ತ್ರಗಳು ರಾಮಭಕ್ತಿಯ ಗುಣ ಹುಡುಕುತ್ತಾ ಇರುತ್ತಾನೆ. ಆದರೆ ಹನುಮಂತನಿಗೆ ಎಲ್ಲೂ ಕೂಡ ತೃಪ್ತಿಯಾದ ಉತ್ತರ ಸಿಗೋದಿಲ್ಲ. ಅದಕ್ಕೆ ಅವನು ತನ್ನ ತಂದೆ ವಾನರ ರಾಜ ಕೇಸರಿಯನ್ನು ಸ್ಮರಣೆ ಮಾಡಿಕೊಳ್ಳುತ್ತಾನೆ. ಮತ್ತೆ ವಾನರ ರಾಜ ಕೇಸರಿ ಪ್ರಕಟನಾಗಿ ಹನುಮಂತನಿಗೆ ಆಶೀರ್ವಾದ ಮಾಡುತ್ತಾನೆ. ಪ್ರಣಾಮ ಪಿತಾಶ್ರೀ. ಆಯುಷ್ಮಾನ್ ಭವ. ಪುತ್ರ ತನ್ನ ತಂದೆಯನ್ನು ಯಾವಾಗ ಮಗ ನೆನಪಿಸಿಕೊಳ್ಳುತ್ತಾನೆ ಅಂದರೆ ಅವನಿಗೆ ಯಾವುದೋ ಸಂಕಟ ಅಥವಾ ಸಮಸ್ಯೆ ಬಂದಾಗ. ಹೌದು ಪಿತಾಜಿ, ನನ್ನ ಭಕ್ತಿಗೆ ಸಂಕಟದ ಗ್ರಹಣ ಹಿಡಿದಿದೆ. ಶ್ರೀರಾಮರ ಕೃಪೆಯಿಂದ ಹನುಮಂತನ ಭಕ್ತಿ ಅಜರಾಮರವಾಗಿದೆ. ಅದಕ್ಕೆ ಗ್ರಹಣ ಹಿಡಿಯಲು ಸಾಧ್ಯವೇ ಇಲ್ಲ. ನಿನ್ನ ಮೂಲ ಸಮಸ್ಯೆ ಏನು ಪಿತಾಜಿ? ನನ್ನ ಪ್ರಭು ಆಯುಷ್ಮಾನನಾಗಿರಬೇಕು, ಚಿರಾಯು ಆಗಿರಬೇಕು. ನನ್ನ ಪ್ರಭುವಿಗೆ ಸಾವು ಎಂಬುದೇ ಬರಬಾರದು. ನಾನು ಇದನ್ನೇ ಬಯಸುತ್ತೇನೆ. ಅದಕ್ಕಾಗಿ ನಾನು ಸಂಜೀವಿನಿ ಅಥವಾ ಪಾರಿಜಾತ ಅನ್ನುವ ಪುಷ್ಪವನ್ನು ತರಲು ಸ್ವರ್ಗಕ್ಕೆ ಹೋಗಬೇಕಾದರೂ ನಾನು ಹೋಗಿ ಬರಬಲ್ಲೆ. ಪುತ್ರ ಹನುಮಂತ, ಇದಕ್ಕಾಗಿ ನೀನು ಸ್ವರ್ಗಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಈ ಉಪಾಯವನ್ನು ಸ್ವಯಂ ಮಾತೆ ಸೀತೆ ತಿಳಿಸಬಹುದು. ನನಗೆ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ಧನ್ಯವಾದಗಳು ಪಿತಾಜಿ. ವಾನರ ರಾಜ ಕೇಸರಿ ಹನುಮಂತನಿಗೆ ಆಶೀರ್ವಾದ ಮಾಡಿ ಅದೃಶ್ಯನಾಗ್ತಾನೆ. ಪವನಪುತ್ರ ಪ್ರಸನ್ನನಾಗಿ ಮಾತೆ ಸೀತೆಯನ್ನು ಭೇಟಿಯಾಗುವುದಕ್ಕೋಸ್ಕರ ಅವರ ಹತ್ತಿರ ಹೋಗುತ್ತಾನೆ. ದೇವಿ ಸೀತೆ ತನ್ನ ಕೋಣೆಯಲ್ಲಿ ಕೂತು ಶೃಂಗಾರವನ್ನು ಮಾಡ್ಕೊತಾ ಇದ್ದಳು. ಮಾತೆಯು ಸೀತೆಯ ಕಾರ್ಯದಲ್ಲಿ ಅಡ್ಡಿಯಾಗಬಾರದು ಅಂತ ಹನುಮಂತ ಸೀತೆಯ ಕೋಣೆಗೆ ಬಂದಿದ್ದರೂ ಆದರ ಭಾವದಿಂದ ನಿಂತಿದ್ದ. ಮತ್ತೆ ಅವರು ಶೃಂಗಾರ ಮಾಡಿಕೊಳ್ಳುವುದನ್ನು ನೋಡುತ್ತಾ ನಿಂತಿರುತ್ತಾನೆ. ದೇವಿ ಸೀತೆ ತನ್ನ ಶೃಂಗಾರ ಪೂರ್ತಿ ಮಾಡಿಕೊಂಡು ಹಣೆಗೆ ಸಿಂಧೂರನ ಹಚ್ಚಿಕೊಳ್ಳುತ್ತಾಳೆ. ಅದನ್ನು ನೋಡಿ ಹನುಮಂತನ ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಮತ್ತೆ ಅವನು ಆಶ್ಚರ್ಯದಲ್ಲಿ ಕೇಳ್ತಾನೆ, ಪ್ರಣಾಮಗಳು ಮಾತೆ. ನೀವು ನಿಮ್ಮ ಕೂದಲಿಗೆ ಈ ಬಣ್ಣವನ್ನು ಏಕೆ ಹಚ್ಚಿದ್ದೀರಾ? ಪುತ್ರ ಹನುಮಂತ, ನೀನ್ಯಾವಾಗ ಬಂದೆ ಇಲ್ಲಿಗೆ? ಮಾತೆ, ನಾನು ಈಗ ತಾನೇ ಕೋಣೆಗೆ ಬಂದಿದ್ದೇನೆ. ಹಾಗೂ ನಿಮ್ಮ ಕೂದಲಿಗೇಕೆ ಈ ಬಣ್ಣವನ್ನು ಹಚ್ಚುವುದನ್ನು ನೋಡಿ ನನಗೆ ಆಶ್ಚರ್ಯವಾಗಿದೆ. ಹನುಮಂತ, ಇದೊಂದು ಸಾಧಾರಣ ಬಣ್ಣ ಅಲ್ಲ, ಸಿಂಧೂರ.
ಸಿಂಧೂರ ಈ ಸಿಂಧೂರವನ್ನು ಮಹಾಪುತ್ರ, ಈ ಸಿಂಧೂರವನ್ನು ವಿವಾಹಿತ ಹೆಣ್ಣು ಮಕ್ಕಳು ತನ್ನ ಹಣೆಗೆ ಹಂಚ್ಕೊತಾರೆ. ಆದರೆ ಕೂದಲಿಗೆ ಸಿಂಧೂರವನ್ನು ಹಾಕೋದ್ರಿಂದ ಏನಾಗುತ್ತೆ? ಇದರಿಂದ ಗಂಡನ ಆಯಸ್ಸು ಜಾಸ್ತಿ ಆಗುತ್ತೆ. ಅದರ ಅರ್ಥ ವಿವಾಹಿತ ಹೆಣ್ಣು ಮಕ್ಕಳು ತನ್ನ ಗಂಡನ ದೀರ್ಘಾಯುಸ್ಸು ಮತ್ತು ಅವರನ್ನು ಚಿರಂಜೀವಿಯಾಗಿಟ್ಟುಕೊಳ್ಳುವುದಕ್ಕೆ ಅವರ ಹಣೆಗೆ ಸಿಂಧೂರವನ್ನು ಹಚ್ಕೊತಾರೆ. ಮಾತೆ, ಕೇವಲ ನಿಮ್ಮ ಹಣೆಯಲ್ಲಿ ಸಿಂಧೂರವನ್ನು ಹಾಕೋದ್ರಿಂದ ಪ್ರಭು ಶ್ರೀರಾಮರು ಚಿರಾಯು ಹಾಗೂ ದೀರ್ಘಾಯು ಆಗಿಬಿಡ್ತಾರಾ? ದೇವಿ ಸೀತೆಯಿಂದ ಸಿಂಧೂರದ ಮಹಿಮೆಯನ್ನು ತಿಳ್ಕೊಂಡು ಹನುಮಂತ ಇಷ್ಟು ಪ್ರಸನ್ನನಾಗ್ತಾನೆ ಅಂದರೆ ಅವನಿಗೆ ಸಂಜೀವಿನಿ ಪರ್ವತವೇ ಸಿಕ್ಕಿತೋ ಅನ್ನೋ ಹಾಗೆ. ಸೀತೆ ಕೂಡ ಹನುಮಂತನ ಈ ಭಾವವನ್ನು ನೋಡಿ ಗೊಂದಲಕ್ಕೆ ಬೀಳ್ತಾಳೆ. ಆಗ ಶ್ರೀರಾಮ ಸೀತೆಯ ಕೋಣೆಗೆ ಬಂದು ಸೀತೆಯ ಗೊಂದಲವನ್ನು ಸರಿ ಮಾಡ್ತಾರೆ. ದೇವಿ ಮುಖದಲ್ಲಿರುವಂಥ ಗೊಂದಲಗಳು ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಿವೆ. ಹಾ ಪ್ರಭು, ಈ ಪ್ರಶ್ನೆ ಹನುಮಂತನ ಅತೃಪ್ತಿ ಭಾವದಿಂದ ಉತ್ಪತ್ತಿಯಾಗಿದೆ. ಹನುಮಾನ್ ಇಲ್ಲಿಗೆ ಬಂದಿದ್ದ ಕೂಡ ಮತ್ತು ಹೊರಟೋದ ಕೂಡ. ಯಾಕೆ ಬಂದಿದ್ದ, ಯಾಕೆ ಹೊರಟೋದ, ಅದು ನನಗೆ ಕೂಡ ಅರ್ಥ ಆಗ್ತಾ ಇಲ್ಲ. ದೇವಿ, ನಿಮ್ಮ ಪುತ್ರ ಹನುಮಾನ್ ಅಯೋಧ್ಯೆಗೆ ಒಬ್ಬ ಒಗಟು ಆಗಿದ್ದಾನೆ. ಶ್ರೀರಾಮ ಸೀತೆಯನ್ನು ಗೊಂದಲದಲ್ಲಿರುವುದನ್ನು ನೋಡಿ ಮತ್ತೆ ನಗೋಗೋದಕ್ಕೆ ಶುರು ಮಾಡ್ತಾನೆ. ಶ್ರೀರಾಮ ಮತ್ತೊಂದು ಲೀಲೆಯನ್ನು ಮಾಡ್ತಿದ್ದಾನೋ ಅನ್ನೋ ಹಾಗೆ ದೇವಿ ಸೀತೆ ಶ್ರೀರಾಮನ ಆ ನಗುವಿನಿಂದ ಇನ್ನಷ್ಟು ತಲೆ ಕೆಡಿಸಿಕೊಳ್ಳುತ್ತಾಳೆ. ಹನುಮಂತ ತನ್ನ ಕೋಣೆಯಲ್ಲಿ ಅಕುಲ ಮತ್ತು ವ್ಯಾಕುಲನಾಗಿ ಕಾಣಿಸಿಕೊಳ್ಳುತ್ತಾನೆ. ಅವನಿಗೆ ತನ್ನ ತಾಯಿಯ ಸೀತೆಯ ಮಾತು ನೆನಪಾಗುತ್ತದೆ. ಇದರಿಂದ ಗಂಡನ ಆಯಸ್ಸು ಜಾಸ್ತಿ ಆಗುತ್ತೆ. ಅದರ ಅರ್ಥ ವಿವಾಹಿತ ಮಗಳು ಗಂಡನ ದೀರ್ಘಾಯು ಹಾಗೂ ಚಿರಂಜೀವಿಯಾಗಿರುವುದಕ್ಕೋಸ್ಕರ ತನ್ನ ಹಣೆಗೆ ಸಿಂಧೂರವನ್ನು ಹಚ್ಕೊತಾಳೆ. ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ನನಗೆ ಅಮರರಾಗಲು ಮೂಲಮಂತ್ರ ಸಿಕ್ಕಿದೆ. ಮಾತೆಯ ಹಣೆಗೆ ಸಿಂಧೂರವನ್ನು ಹಚ್ಚುವುದರಿಂದ ಪ್ರಭು ಶ್ರೀರಾಮರು ದೀರ್ಘಾಯು ಆಗಿಬಿಡ್ತಾರೆ. ಹೀಗಿದ್ದಲ್ಲಿ ನನ್ನ ಮೇಲೆಯೇ ಸಿಂಧೂರವನ್ನು ಹಚ್ಚಿಬಿಡುತ್ತೇನೆ. ನನ್ನ ಪೂರ್ತಿ ಶರೀರಕ್ಕೆ ಸಿಂಧೂರವನ್ನು ಹಚ್ಚಿಬಿಡುತ್ತೇನೆ. ಇದರಿಂದ ನನ್ನ ಪ್ರಭು ಚಿರಂಜೀವಿಯಾಗಿ ಬಿಡುತ್ತಾರೆ. ತನ್ನ ಇಡೀ ದೇಹಕ್ಕೆ ಸಿಂಧೂರವನ್ನು ಹಚ್ಕೊತಾನೆ ಮತ್ತು ಸಿಂಧೂರನಾಗ್ತಾನೆ. ಆಗ ಅಲ್ಲಿಗೆ ತನ್ನ ವಾನರ ಮಿತ್ರ ಕೋಣೆಯೊಳಗೆ ಬರ್ತಾರೆ. ಮತ್ತೆ ಹನುಮಂತ ಸಿಂಧೂರನ ಮೈತುಂಬ ಹಚ್ಕೊಂಡಿರೋದನ್ನು ನೋಡಿ ಆಶ್ಚರ್ಯದಿಂದ ಕೇಳ್ತಾರೆ, ಹನುಮಾನ್, ಇದೆಲ್ಲ ಏನು? ನಿನ್ನ ಮೇಲೆ ನೀನು ಸಿಂಧೂರ ಬಣ್ಣವನ್ನು ಏಕೆ ಬಳಿದುಕೊಂಡಿದ್ದೀಯಾ? ನನ್ನನ್ನು ಕ್ಷಮಿಸು ಮಿತ್ರ, ಆದರೂ ನೀನು ವಿಕಾರವಾಗಿ ಕಾಣುತ್ತಿದ್ದೀಯ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹನುಮಂತ ಶ್ರೀರಾಮನ ಜೈಕಾರ ಹಾಕ್ಕೊಂಡು ಕೋಣೆಯಿಂದ ಹೊರಗಡೆ ಬರ್ತಾನೆ. ವಾನರ ಮಿತ್ರ ಹನುಮಂತನ ಈ ವರ್ತನೆಯನ್ನು ನೋಡಿ ಆಶ್ಚರ್ಯಪಡ್ತಾರೆ. ಹನುಮಂತ ಇದೇ ವಿಚಿತ್ರ ವೇಷದಲ್ಲಿಯೇ ಅಯೋಧ್ಯೆ ನಗರದಲ್ಲಿ ಓಡಾಡ್ತಾ ಇರ್ತಾನೆ. ಅಯ್ಯೋ ಅಯ್ಯೋ, ಅಲ್ಲಿ ನೋಡಿ ಹನುಮಂತನಿಗೆ ಏನಾಗಿದೆ? ಹೋಳಿ ಬರೋಕ್ಕೂ ಮುಂಚೆ ಹನುಮಾನ್ ಹೋಳಿ ಆಟವನ್ನು ಶುರು ಮಾಡಿದ್ದಾರೆ. ನನಗಂತೂ ಇವರ ಈ ರೂಪ ಯಾಕೋ ಸರಿ ಕಾಣಿಸುವುದಿಲ್ಲ. ಸ್ವಯಂ ರಾಮಭಕ್ತ ಹನುಮಂತ ಅಂತ ಹೇಳ್ಕೊಳ್ತಾರೆ. ಆದರೆ ಇವರ ಈ ಕಾರ್ಯ ರಾಜರಾಮರಿಗೂ ಸಹ ಇಷ್ಟವಾಗುವುದಿಲ್ಲ. ಹನುಮಂತನ ಈ ಚರ್ಚೆ ಉಲ್ಲಂಘನೆ ಮತ್ತು ಅಪಹಾಸ್ಯ ರಾಮನ ದರ್ಬಾರದವರೆಗೂ ತಲುಪುತ್ತೆ. ಒಬ್ಬ ಸೈನಿಕ ಹನುಮಂತನನ್ನು ಕರ್ಕೊಂಡು ರಾಮನ ದರ್ಬಾರ್ ಒಳಗೆ ಬರ್ತಾನೆ. ಹನುಮಂತ ಮೈತುಂಬ ಸಿಂಧೂರವನ್ನು ಹಚ್ಚಿಕೊಂಡಿರುವುದನ್ನು ನೋಡಿ ಶ್ರೀರಾಮ ಮತ್ತು ಸೀತೆ ಆಶ್ಚರ್ಯಪಡ್ತಾರೆ. ಹನುಮಾನ್, ನೀನು ನಿನ್ನ ರೂಪವನ್ನು ಯಾಕೆ ಈ ಥರ ಮಾಡಿಕೊಂಡಿದ್ದೀಯಾ? ನೀನು ನಿನ್ನ ದೇಹ ಪೂರ್ತಿ ಸಿಂಧೂರ ತುಂಬಿಕೊಂಡಿದೆಯಲ್ಲ, ನೀನು ಹೀಗ್ಯಾಕೆ ಮಾಡಿಕೊಂಡೆ ಕಂದ? ಪ್ರಜೆ ನಿನ್ನನ್ನು ಆಡ್ಕೊತಿದ್ದಾರೆ. ನಿನಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದರೆ ಅದು ನಮಗೆ ಇಷ್ಟವಾಗುವುದಿಲ್ಲ. ಆದರೆ ಮಾತೆ, ಇದರಲ್ಲಿ ನನ್ನ ತಪ್ಪೇನಿದೆ? ನಿನ್ನ ದೋಷ ಈ ಸಿಂಧೂರ. ಹೌದು ಹನುಮಾನ್, ನೀನು ನಿನ್ನ ಶರೀರದಲ್ಲಿ ಈ ಸಿಂಧೂರವನ್ನು ಯಾಕೆ ಹಚ್ಚಿಕೊಂಡಿದ್ದೀಯಾ? ನಿಮ್ಮ ದೀರ್ಘಾಯುಗೋಸ್ಕರ ಪ್ರಭು. ಅಂದರೆ ಪ್ರಭು ಮಾತೆ ಸೀತೆ ನನಗೆ ಏನು ಹೇಳಿದರೆಂದರೆ,
ಅವರು ಹಣೆಗೆ ಸಿಂಧೂರವನ್ನು ಯಾಕೆ ಹಾಕ್ಕೊತಾರೆ ಅಂತ ಅಂದರೆ ನಿಮಗೆ ದೀರ್ಘಾಯು ಸಿಗಲಿ ಎಂದು. ಅದಕ್ಕೆ ನಾನು ಅಂದುಕೊಂಡೆ, ಚೂರೇ ಸಿಂಧೂರವನ್ನು ಹಚ್ಚುವುದರಿಂದ ನೀವು ದೀರ್ಘಾಯು ಆಗುವುದಾದರೆ ಹೀಗಿದ್ದಾಗ ನಾನು ನನ್ನ ಶರೀರಕ್ಕೆ ಸಿಂಧೂರವನ್ನು ಹಚ್ಚಿ ನಿಮ್ಮ ದೀರ್ಘಾಯುಷ್ಯಿಗೆ ಪ್ರಾರ್ಥನೆ ಮಾಡಬಲ್ಲೆ. ನಾನು ಸದಾ ಸರ್ವದಾ ನಿಮ್ಮ ಜೊತೆಯೇ ಇರಬಹುದು. ನಿಮ್ಮ ಭಕ್ತಿ ಹಾಗೂ ಸೇವೆಯನ್ನು ಮಾಡಬಹುದು. ನನ್ನ ದೀರ್ಘಾಯುಷ್ಯಿಗೆ ಪ್ರಾರ್ಥನೆ ಮಾಡುವಂಥ ನಿನ್ನ ಭಕ್ತಿ ಅಮರ. ಹೌದು ಹನುಮಂತ, ನಿನ್ನಂಥ ರಾಮಭಕ್ತ ಹಿಂದೆ ಯಾರೂ ಇರಲಿಲ್ಲ, ಮುಂದೆಯೂ ಸಹ ಯಾರೂ ಬರೋಕ್ಕೆ ಸಾಧ್ಯವಿಲ್ಲ. ಹನುಮಾನ್, ಮಂಗಳವಾರದ ದಿನದಂದು ನೀನು ನನಗಾಗಿ ಮಂಗಳ ಕಾರ್ಯವನ್ನು ಏನು ಮಾಡಿದ್ದೀಯಾ ಅದಕ್ಕಾಗಿ ನಿನಗೆ ಆಶೀರ್ವಾದ ನೀಡುತ್ತೇನೆ. ಪ್ರತಿ ಮಂಗಳವಾರದ ದಿನದಂದು ಸಮಸ್ತ ರಾಮ ಭಕ್ತರು ನಿನಗೆ ಈ ಸಿಂಧೂರ ರೂಪವನ್ನು ದರ್ಶನ ಪಡೆದು ಶ್ರದ್ಧೆಯಿಂದ ಸಿಂಧೂರವನ್ನು ಅರ್ಚಿಸುತ್ತಾರೆ. ಪ್ರಭು, ನಿಮ್ಮ ಆಶೀರ್ವಾದ ನನ್ನ ಭಕ್ತಿಯನ್ನು ಸಫಲ ಹಾಗೂ ನನ್ನನ್ನು ಅಮರನಂತೆ ಮಾಡಿದೆ. ಹನುಮಂತ ಶ್ರದ್ಧೆಯಿಂದ ಶ್ರೀರಾಮ ಸೀತಾಮಾತೆಗೆ ಪ್ರಣಾಮವನ್ನು ಮಾಡ್ತಾನೆ. ರಾಮನ ದರ್ಬಾರ್ನಲ್ಲಿ ಹನುಮಾನಿಗೆ ಜೈಕಾರ ಹಾಕ್ತಾರೆ. ದರ್ಬಾರದ ಜನರೆಲ್ಲರೂ ಹನುಮಂತನಿಗೆ ಪುಷ್ಪವನ್ನು ಅರ್ಪಿಸಿದರು. ಓಂ ಹನುಮತೆ ನಮೋ ನಮಃ. ಶ್ರೀ ಹನುಮತೆ ನಮೋ ನಮಃ. ಜಯ ಜಯ ಹನುಮತೆ ನಮೋ ನಮಃ. ಶ್ರೀರಾಮದೂತಾಯೇ ನಮೋ ನಮಃ. ಹನುಮಂತನಿಗೆ ಜಯವಾಗಲಿ. ಎಲ್ಲರಿಗೂ ನಮಸ್ಕಾರ.